ಏನು ಈ ರಾಜ್ಯದಲ್ಲಿ ಕೊಲೆ, ಅತ್ಯಾಚಾರ, ಬಹಿಷ್ಕಾರ, ಗುಡಿ ಪ್ರವೇಶ ನಿಷೇಧ ಇವೆಲ್ಲ ರಾಜ್ಯದಲ್ಲಿ ನಾವೆಲ್ಲ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಏನು ಭೂಮಾನಂದ ಅವರಿಗೆ ಮತ್ತು ಅಶ್ವಿನಿ ಅವರಿಗೆ ಈ ಎಲ್ಲ ದೌರ್ಜನ್ಯಕ್ಕಾಗಿ ಒಳಗಾಗಿ ಎಲ್ಲ ಹುತಾತ್ಮರಾದಂತವರಿಗೆ ಮೊಟ್ಟ ಮೊದಲನೇದಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಎಲ್ಲ ಸೇರಿದಂತ ನನ್ನ ಎಲ್ಲ ಪದಾಧಿಕಾರಿಗಳ ಸಹೋದರ ವತಿಯಿಂದ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತದೆ. ಇವತ್ತಿನ ದಿವಸ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಆಯಾ ತಾಲೂಕು ಸಮಿತಿ ವತಿಯಿಂದ ಆಯಾ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಈ ಎಲ್ಲ ಘಟನೆಗಳನ್ನ ಖಂಡಿಸಿ ಹಲವಾರು ಹಕ್ಕೊತ್ತಾಯಗಳನ್ನ ಇಟ್ಟು ಸರ್ಕಾರಕ್ಕೆ ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ. ಇವತ್ತು ಏನಾಗ್ಬಿಡತ್ತಪ್ಪ ಅಂತಂದ್ರ ಹೋರಾಟಗಾರರ ಪರಿಸ್ಥಿತಿ ಏನಾಗ್ಬಿಡತ್ತಪ್ಪ ಅಂತಂದ್ರ ನಾನು 6 ಭಾಷೆದಾಗ ಮಾತಾಡ್ತೇನೆ. ತಾವು ಎಲ್ಲ ಹೋರಾಟಗಾರರು ಕೂಡ ಇದನ್ನ ಎಚ್ಚೆತ್ತು ಕೇಳ್ಕೋಬೇಕು. ಯಾಕಂದ್ರ ಇಂತ ಏನಾರ ರಾಜ್ಯದೊಳಗ ಘಟನೆಗಳು ನಡೆಯಕತ್ತಾವಪ್ಪ ಅಂತಂದ್ರ ಕೊಲೆ ನಡೀತಾವ, ಅತ್ಯಾಚಾರ ನಡೀತಾವು. ದಾವಣಗೆರೆ ಜಿಲ್ಲೆಯಲ್ಲಿ ನಿಷೇಧ ಆಗತ್ತ, ಗುಡಿ ಪ್ರವೇಶ ಕಂಬ ಕಟ್ಟಿ ಅವ್ರಿಗೆ ಅಲ್ಲೇ ತರಿಸ್ತಾರ. ಮತ್ತೆ ನಮ್ದು ಇದೇ ಜಿಲ್ಲೆಯಲ್ಲಿ ಈಗ ಇನ್ನೂ 6 ತಿಂಗಳ ಇನ್ನೂ ಮಾಸ ಇಲ್ಲ, ಮಾನ್ಯ ಹತ್ಯೆ ಆಗತ್ತ. ಸರ್ಕಾರದ ನಾವು ದಿನನಿತ್ಯ ಮತ್ತು ಅದು ನೇಹಾ ಕೊಲೆ ಆಗತ್ತ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ. ಅವಾಗೂ ಕೂಡ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಬೃಹತ್ವಾಗಿ ಪ್ರತಿಭಟನೆಯನ್ನ ಮಾಡೈತಿ. ಇವನ್ ಎಲ್ಲ ಕೆಲವು ಸಂಘಟನೆಗಳಿಗೆ, ಕೆಲವು ಹೋರಾಟಗಾರರಿಗೆ ಮಾತ್ರ ಸೀಮಿತ ಆಗಿದೆ. ಇವತ್ತು ಯಾವುದೇ ಜಾತಿ ಹೆಣ್ಣು ಮಕ್ಕಳಾಗ್ಲಿ, ನಾವು ದಲಿತರಂತ ಅಷ್ಟೇ ಅಲ್ಲ, ನೇಹನ್ ಕೊಲೆ ಆದಾಗ ಹೋರಾಟ ಮಾಡೇವಿ, ಮಾನ್ಯನ್ ಕೊಲೆ ಆದಾಗ ಹೋರಾಟ ಮಾಡೇವಿ, ಇತರೆ ಕೊಲೆಗಳಾದಾಗ ಹೋರಾಟ ಮಾಡಿದ್ವಿ, ಯಾರಿಗೆ ಅನ್ಯಾಯ ಆದಾಗ ಹೋರಾಟ ಮಾಡಿದೇವೆ, ಸರ್ಕಾರ ತಪ್ಪು ಮಾಡಿದಾಗ ಹೋರಾಟ ಮಾಡಿದೇವೆ, ಜಿಲ್ಲಾ ಆಡಳಿತ ತಪ್ಪು ಮಾಡಿದಾಗ ಹೋರಾಟ ಮಾಡ್ತೇವೆ, ತಹಸೀಲ್ದಾರ್ಗಳು ತಪ್ಪು ಮಾಡಿದಾಗ ಹೋರಾಟ ಮಾಡ್ತೇವೆ, ಪೊಲೀಸ್ ಇಲಾಖೆಗಳು ತಪ್ಪು ಮಾಡಿದಾಗ ಅವ್ರ ವಿರುದ್ಧ ಘೋಷಣೆ ಕೊಡ್ತಾ ಇದ್ದೇವೆ. ಇವು ಕೆಲವರಿಗೆ ಅಷ್ಟೇ ಸೀಮಿತ ಆಗಿವೆ. ಯಾಕೆ ಎಷ್ಟು ಮಂದಿ ಹೋರಾಟಗಾರಿದ್ದಾರೆ, ಎಷ್ಟು ಮಂದಿ ಸಂಘಟನೆಗಳಿದ್ದಾವೆ, ಎಷ್ಟು ಮಂದಿ ಜನಪ್ರತಿನಿಧಿ, ಎಷ್ಟು ಏನ್ ಅಂತ ಇದು. ಇವತ್ತಿನ ದಿನಮಾನದಲ್ಲಿ ರಾಜಕಾರಣಿಗಳು ದಲಿತರ ಮತವನ್ನ ಕೇಳಲಿಕ್ಕೆ ಅವಾಗ ಒಂದು ಕಠಿಣ ದಾರಿ ಹೇಳ್ತಾರ. ಮನೆಗೆ ಬಂದು ಯಾರು ಬರ್ತಾರ್ರಿ, ಈ ಹೋರಾಟಕ್ಕೆ ಬಂದಾರ, ಯಾರು ಓಟ್ ಯಾಕ ಹೋದ್ರ, ಅವ್ರು ಓಟ್ ಕೇಳಕ್ ಬಂದು ಓಟ್ ಹಾಕಿಸಿ ಅವ್ರ ಮನ್ಯಾಗ ಕುಂದಿರ್ತಾರಂದ್ರ ಇವತ್ತು ಹೆಣ ಬಿದ್ದಂತ ಅವ್ರ ಮನೆ ಒಳಗೆ ಹೆಣ ಬಿದ್ದಂತ ಅವ್ರ ಮನೆಯೊಳಗಿನ ಪರಿಸ್ಥಿತಿ ಏನಾಗೈತಿ. ಇವತ್ತ ನಮ್ಮ ಮನೆ ಯಾರ ಮನೆ ಒಳಗೆ ಹೆಣ್ಣು ಮಕ್ಕಳಿಲ್ಲ ಕೇಳ್ರಿ, ಯಾರ ಮನೆ ಒಳಗೆ ಹೆಣ್ಣು ಮಕ್ಕಳಿಲ್ಲ, ಯಾವ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ, ಯಾವ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋದ್ರೆ ಪೊಲೀಸ್ ಇಲಾಖೆ ಸರಿಪಡಿಸಿಲ್ಲ ಹೇಳ್ರಿ. ಸಮಸ್ಯೆಗೆ ಪರಿಹಾರ ಇಲ್ಲದೆ ಭೂಮಾನಂದನ ಒಂದು ಹಾಡು ಆಗಲಿ, ನಡು ರಸ್ತೆಯಲ್ಲಿ ಹಾಡಾಗಲಿ ಕೊಚ್ಚಿ 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 ಕೊಲೆ ಮಾಡ್ತಾರ. ಒಳ್ಳೆ ಪ್ರಾಮಾಣಿಕ ಹೋರಾಟಗಾರ ಇರ್ಬೋದು, ಸಮಸ್ಯೆಗಳ ಅವಾರ್ಡಿರ್ಬೋದು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡ್ಬೇಕು, ಕಾನೂನು ರೀತಿ ಅವನ ಮೇಲೆ ಕ್ರಮ ಕೈಗೊಳ್ಬೇಕು. ಆದ್ರೆ ಕಾನೂನನ್ನ ಕೈಗೊಳ್ಳಿ ತಗೊಳ್ಳಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬರು ಬರೆದು ಕೊಟ್ಟ ಸಂವಿಧಾನದಲ್ಲಿ ಇಲ್ಲೇ ಅವಕಾಶನೇ ಇಲ್ಲ. ಯಾರಿಗೆ ಕಾನೂನನ್ನ ಕೈಗೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಇವತ್ತು ಎಲ್ಲರೂ ಕಾನೂನನ್ನ ಕೈಗೆ ತಗೊಂಡು ಅತ್ಯಾಚಾರ ಮಾಡ್ತಾ ಇದ್ದಾರೆ, ಕೊಲೆಗಳನ್ನ ಮಾಡ್ತಾ ಇದ್ದಾರೆ, ಗುಡಿ ಪ್ರವೇಶಕ್ಕೆ ನಿಷೇಧವನ್ನ ಮಾಡ್ತಾ ಇದ್ದಾರೆ. ನಾವು ಏನ್ ಮಾಡ್ತಾ ಇದ್ದೀವಿ? ಇವತ್ತು ನಮ್ಮ ಹೆಣ್ಣು ಮಕ್ಕಳು ಇವತ್ತು ಬೀದಿಯಲ್ಲಿ ಇವತ್ತು ನೋಡ್ರಿ ಮನೆಯೊಳಗೆ ತುಂಬ ಕುಂತಂತ ಎಲ್ಲ ಹೋರಾಟಗಾರಿಗೆ ಹೇಳ್ತಾನೆ, ಎಲ್ಲ ಸಾಮಾಜಿಕ ಚಿಂತಕರಿಗೆ ಹೇಳ್ತಾನೆ, ಸಮಾನತೆ ಬಗ್ಗೆ ಮಾತಾಡೋರಿಗೆ ನಾ ಹೇಳ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಅಶ್ವಿನಿಗೆ ಬಂದಂತ ಒಂದು ಸಂದರ್ಭ ನಿಮ್ಮ ಮನೆಯಲ್ಲಿ ಬಂದಾಗ ಕೂಡ ಇಂಥ ಹೋರಾಟಗಾರರೇ ಹೋರಾಟ ಮಾಡೋದು. ಅವಾಗ ಗೊತ್ತಾಗತ್ತೆ ನಿಮಗ. ನಿಮ್ಮ ಮನೆಯ ಮಕ್ಕಳು ಕಾಲೇಜ್ ಹೋದಂತವ್ರು, ಕೆಲಸ ಮಾಡುವಂತ ಹೋದಂತವ್ರು, ಅವ್ರ ಮಕ್ಕಳಿಗೆ ಯಾವುದೇ ನಿನ್ನ ಕೊಲೆ ಆದಾಗ ಅವಾಗ ಗೊತ್ತಾಗ್ತದೆ. ಇವತ್ತ ಅನ್ಯಾಯವನ್ನ ಪ್ರತಿಯೊಬ್ಬನು ಈ ಭಾರತದ ಪ್ರಜೆಯನ್ನ ಯಾವಾಗ ಖಂಡಿಸ್ತಾನ ಅವನು ಮಾನವೀಯತೆ ಇಂದ ಈ ಭಾರತೀಯ ಅನ್ಲಿಕ್ಕೆ ಹೇಳ್ಕೊಳ್ಳುವಂತ ಒಬ್ಬ ನಾಗರಿಕ ಅಂತ ನಾ ಹೇಳ್ಬೋದು. ಯಾರು ಇದನ್ನ ಖಂಡಿಸಂಗಿಲ್ಲ, ಯಾರು ಇದನ್ನ ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ, ಏನೋ ಆಗೈತಿ ಬಿಡಪ್ಪ ಒಂದಿಷ್ಟು ಮಂದಿ ಹೋರಾಟ ಮಾಡ್ತಾರಂತ ಅಂತಕ್ಕಂಥವ್ರು ಯಾರ ಒಂದು ವಿಚಾರ ಏನಂತ ಅಂತ ಹೇಳಿದ್ರ, ಇವ್ರನ್ನೇನು ಕೊಲೆ ಮಾಡಿರಲ್ಲ, ಇವ್ರನ್ನೇನು ಅತ್ಯಾಚಾರ ಮಾಡಿರಲ್ಲ,
ಇವೇನು ನಿಷೇಧನ ಮಾಡಿದ್ರಲ್ಲ, ಇವ್ನ ಏನ್ ಮಾಡಿ ಜೈಲಿಗೆ ಹೋಗಿದಾರ, ಇವ್ರಕ್ಕಿಂತ ಕ್ರೂರಿಗಳು ಅವ್ರು ಸುಮ್ಕುಂತಾವ, ಇವ್ರಕ್ಕಿಂತ ಕ್ರೂರಿಗಳವ್ರ ಸುಮ್ಕುಂತವ್ರ. ಅವ್ರ ಏನ್ ಮಾಡಿದ್ರಲ್ಲ ಅವ್ರಕ್ಕಿಂತ ಕ್ರೂರಿಗಳಂತ ನಾ ಹೇಳ್ತೇನೆ. ಹಾಗಾಗಿ ಇವತ್ತು ನಾವು ಎಲ್ಲ ಬದಲಾವಣೆ ಆಗ್ಬೇಕಾಗಿದೆ. ಇವತ್ತು ಪ್ರತಿದಿನ ಹೋರಾಟಗಾರರು ನಾವು ಹೋರಾಟನ ಮಾಡ್ತಾ ಇದ್ದೇವೆ. ಇವತ್ತೊಂದು ಹೋರಾಟ ಮಾಡಿದ್ವಿ, ಇವೆಲ್ಲ ವಿಷಯಗಳು ನಾಳೆ ಒಂದು ಘಟನೆ ಆಗುತ್ತ, ಮತ್ತೆ ನಾಳೆ ನಾವು ಮತ್ತೊಂದು ಹೋರಾಟ ಮಾಡ್ತೇವೆ. ಇದೆಲ್ಲ ಅದೇ ಇಷ್ಟೆಲ್ಲ ನಡೆಯಕತ್ತೈತಿ. ಏನು ಇದರ ಮೂಲ ಕಾರಣ ಏನು? ಸಮಸ್ಯೆ ಏನಾಗೈತಿ? ಯಾಕೆ ಹೀಗ್ ಮಾಡಾಕತ್ತವು? ಸರ್ಕಾರ ಇಲ್ವಾ? ಕಾನೂನು ಇಲ್ವಾ? ಜಿಲ್ಲಾಧಿಕಾರಿಗಳಿಲ್ವಾ? ವರಿಷ್ಠಾಧಿಕಾರಿಗಳಿಲ್ವಾ? ಗೃಹ ಇಲಾಖೆ ಇಲ್ವಾ? ಪೊಲೀಸ್ ಬೀಟ್ ಇಲ್ವಾ? ಇನ್ಸ್ಪೆಕ್ಟರ್ಗಳಿಲ್ವಾ? ಯಾರು ಇದ್ರ ಅಂದ್ರೆ ಏನಾಗ್ಲಿಕ್ಕದ? ಕಾಟಾಚಾರಕ್ಕೆ ದಲಿತರ ಸಭೆಗಳ ನಡೀತವೆ, ಕಾಟಾಚಾರಕ್ಕೆ ಮೇನ್ ಇದ್ದು ಮುಖಂಡರುಗಳು ಒಂದಿಷ್ಟು ಮಂದಿ ಹೋಗಿ ಕುಂದಿರ್ತಾರ, ಫೋಟೋ ತೆಗಿತಾರ, ಒಂದ್ ಕಪ್ ಚಾ ಕೊಡ್ತಾರ, ಬಿಸ್ಕಿಟ್ ಕೊಡ್ತಾರ, ತಿಂತಾರ, ಅವ್ರ ಹೊಕ್ಕಾರ. ಮತ್ತೊಬ್ಬರ ಬಗ್ಗೆ ಅವ್ರು ಯಾರು ವಿಚಾರಣೆ ಮಾಡಲ್ಲ. ಅಲ್ಲಿ ಏನ್ ವರಿಷ್ಠಾಧಿಕಾರಿಗಳು ಮೀಟಿಂಗ್ ಹೋಗಿರ್ತಾರಲ್ಲ, ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಲ್ಲ. ತಮ್ಮ ದಾಳಿ ಬೆಳೆಸುವಾಗ ಹೋಗ್ತಾವ, ತಮ್ಮ ದಾಳಿ ಬೆಳೆಸ್ತಾರ. ಹಾಗಾಗಿ ಗೃಹ ಇಲಾಖೆ ನಮ್ಮ ಈ ಹಿಂದೆ ಕೂಡ ಗೃಹ ಸಚಿವರು ಪರಮೇಶ್ವರ್ ಜಿ ಅವರಿದ್ರು, ನಮ್ಮವ್ರ ಕೈಲೇ ಗೃಹ ಇಲಾಖೆ ಇತ್ತು. ಇವತ್ತು ದಿವಸ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಮ್ಮ ಟಾಪ್ ಇವತ್ತು ಲೀಡ್ರೆ, ಇವತ್ತು ಗೃಹ ಸಚಿವ ಇಲಾಖೆ ನಮ್ಮವ್ರ ಕೈಲಿದೆ. ಅಶ್ವಿನಿ ಪ್ರಿಯಾಂಕಾ ಖರ್ಗೆ ಅವರು ಮಗ ತರ ಇದ್ದಾರೆ. ಏನ್ ಮಾಡ್ತಾ ಇದ್ರಿ? ಪ್ರತಿ ಕ್ಷಣ ನಾವು ಮಾಧ್ಯಮದಲ್ಲಿ ಎಲ್ಲ ಇಡೀ ರಾಜ್ಯದ ಜನತೆ ನಾವೆಲ್ಲ ನೋಡ್ತಾ ಇದ್ದೇವೆ. ನಾವೆಲ್ಲ ಓಟ್ ಹಾಕಿ ನಿಮ್ಮನ್ನ ಆರಿಸಿ ಕಳಿಸಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾ ಇದ್ದಾರೆ. ನಮ್ಮ ಗುಡಿಯಲ್ಲಿ ಹೋದ್ರೆ ನಮಗೆ ಶ್ರಾವಣ ತಿಂಗಳಲ್ಲಿ ಗುಡಿ ಹೋದ್ರೆ ನಾವು ಪ್ರವೇಶ ಮಾಡಕತ್ತಿಲ್ಲ. ಶಾಲೆಗೆ ಓದ್ ಮಕ್ಕಳು ಹೊಳಿ ಬರಾಕತ್ತಿಲ್ಲ. ಕೆಲ್ಸಕ್ಕೆ ಹೋದವ್ರು ಹೊಳಿ ಬರಾಕತ್ತಿಲ್ಲ. ಯಾವಾಗ ಅಲ್ರಿ ಹಾಡು ಆಗ್ಲಿ ನಾವು ಕಲೆ ಆಗತ್ತೆ. ಹಾಗಾದ್ರೆ ಜಿಲ್ಲಾ ಇದರಲ್ಲಿ ವೈಫಲ್ಯ ಏನ್ ಕಾಣ್ತದಪ್ಪ ಅಂತಂದ್ರೆ ಇದಕ್ಕೆ ಗೃಹ ಇಲಾಖೆ ಎಳ್ಳು ಕಾಲಿನಷ್ಟು ಎಚ್ಚೆತ್ತುಕೊಂಡಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಎದ್ಕಂತ. ಎಷ್ಟು ಸ್ಟ್ರಿಕ್ಟ್ಲಿ ಇದೆ ಅಂದ್ರೆ ಒಬ್ಬ ಬೀಟ್ ಪೊಲೀಸ ಒಬ್ಬ ಗ್ರಾಮದಲ್ಲಿ 3,500 ಜನಸಂಖ್ಯೆ ಇದಾರೆ ಅಂದ್ರೆ ಒಬ್ಬೊಬ್ಬ ಗ್ರಾಮದ ಒಬ್ಬೊಬ್ಬ ಎಷ್ಟು ಯಾವ ಜಾತಿ ಧರ್ಮದವ್ರು ಯಾರೇ ಎಲ್ಲರ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್. ಅವ್ ಕೊಲೆ ಮಾಡ್ತಾನ, ಉಡಾಯ ಮಾಡ್ತಾನ, ಸ್ಕೂಲ್ ಹೋಗ್ತಾನ, ನಂಬರ್ 1 ಸ್ಟೂಡೆಂಟ್ ಅದಾನ, ಒಳ್ಳೆ ಕೂಲಿ ಕಾರ್ಮಿಕ ಅದಾನ, ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತ. ಈ ಅಶ್ವಿನಿ ಅಮ್ಮ ಒಂದು ಬಯಲನ್ಸಿಗೆ ಹೋದಾಗ ಪೊಲೀಸ್ ಇಲಾಖೆಗೆ ಹೋಗಿ ನಮ್ಮ ಮಗಳಿಗೆ ಕಾಣಿ ಆಗಿದ್ದಾಳೆ ಅಂತ ಹೇಳ್ತಾರ. ಒಳ್ಳೆ ಅವರೆಲ್ಲ ಹುಡುಕ್ತಾರ. ಇಲ್ಲಿ ಸಾಧನೆಗೆ ಸೇವಾ ಪತ್ತೆ ಆಗತ್ತ. ಪೊಲೀಸ್ ಇಲಾಖೆಗೆ ಸೇವಾ ಪತ್ತೆ ಆದ್ಮೇಲೆ ಪೊಲೀಸ್ ಇಲಾಖೆ ಬರುತ್ತೆ. ಹಾಗಾದ್ರೆ ಗೃಹ ಇಲಾಖೆ ರಾಯಚೂರು ಜಿಲ್ಲೆಗೆ ಮಿನಿಸ್ಟರ್ ಆಗಿ ಎಷ್ಟು ದಿವಸ ಆಯ್ತು? ರಾಯಚೂರು ಜಿಲ್ಲೆಯ ವರಿಷ್ಠಾಧಿಕಾರಿಗಳನ್ನ, ಮೇಲಾಧಿಕಾರಿಗಳನ್ನ ಅವ್ರನ್ನೇನಾದ್ರು ಸಭೆ ಸಮಾರಂಭಗಳನ್ನ ಮಾಡಿ ಈ ರೀತಿ ಏನಾರ ಮುಂಜಾಗ್ರತಾ ಕ್ರಮವಾಗಿ ಏನಾರ ತಗೊಂಡಿದ್ರಂದ್ರ ಇಂಥ ಘಟನೆಗಳು ಆಗ್ತಿಲ್ಲ. ಈ ಸಾವಿಗೆ ಕೊಲೆ ಮಾಡಿದವರು ಒತ್ತಟ್ಟು ಹೋಗ್ಲಿ, ಅತ್ಯಾಚಾರ ಮಾಡೋದಕ್ಕೆ ಹೋಗ್ಲಿ, ಮೊದಲನೇ ಹೊಣೆಗಾರಿಕೆ ಯಾರು ಹೊರಬೇಕಪ್ಪ ಅಂತಂದ್ರ ಈ ಸರ್ಕಾರನೇ ಹೊರಬೇಕು. ಅಲ್ಲಿ ಇರ್ತಕ್ಕಂತ ಮೊದಲನೇ ಒಬ್ಬ ಪಿಸಿನ ಸಸ್ಪೆಂಡ್ ಮಾಡೋದು, ಕಾಟಾಚಾರಕ ಸಣ್ಣ ಅಧಿಕಾರಿಗಳನ್ನು ಹಟ್ಟಿನ ಬಿಡುದು, ಅದನ್ನೆಲ್ಲ ಅಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ನಿಜವಾದ ಒಬ್ಬ ದಲಿತರ ಬಗ್ಗೆ ಕಾಳಜಿ ಇದ್ದವರು, ಸಂವಿಧಾನದ ಬಗ್ಗೆ ಕಾಳಜಿ ಇದ್ದವರು, ಟಾಪ್ ಲೀಡರ್ ಅಂತ ಎಂತಕ್ಕಂಥದ್ದು ಜಿಲ್ಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಈ ರಾಜ್ಯಕ್ಕೆ ಒಂದು ಸಂದೇಶನ ಕೊಡುವಂತ ಹೇಳಕ್ಕೆ ಇಷ್ಟಪಡ್ತೇವೆ. ನಾವು ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಅತ್ಯಾಚಾರ ಮಾಡಿದ್ರೆ ಹಿಡ್ಕೊಂಡ್ ಬಂದು ಶೂಟ್ ಮಾಡಕತ್ತಾರೆ. ಇಲ್ಲೆಲ್ಲ ನಂಬರ್ 1 ಟಾಪ್ ಇನ್ಸ್ಪೆಕ್ಟರ್ ಕಮಿಷನರ್ ಎಲ್ಲರೂ ಅವ್ರಿಗೆ ಶೂಟ್ ಆರ್ಡರ್ ಕೊಡಂಗಿಲ್ಲ. ಯಾರ ಕೈಯಲ್ಲಿ ಅವ್ರಿಗೆ ಕೈಯಾಗ ಕೊಟ್ಬಿಡ್ರಿ, ಅವ್ರ ಅಧಿಕಾರ ಮಾಡಕ. ಪೊಲೀಸ್ ಇಲಾಖೆ ನಿಮ್ದು ಏನೈತಿ ನೀವು ಮಾಡಿಬಿಡ್ರಿ ಅಂತೇಳಿ ಅವ್ರಿಗೆ ಕೈಯಾಗ ಕೊಟ್ಬಿಡ್ರಿ, ಅವ್ರು ಏನ್ ಮಾಡ್ಬೇಕು ಮಾಡ್ತಾರ. ನೀವು ಫೋನ್ ಹಚ್ಚೋದ್ರೊಳಗೆ ನಿಮ್ಗೆ ಏನ್ ಮೆಸೇಜ್ ಕೊಡ್ಬೇಕು ಕೊಡ್ತಾರ. ಹಾಗಾಗಿ ಇವೆಲ್ಲ ಇವತ್ತಿನ ದಿವಸ ಮಾಧ್ಯಮ ಸಾಕಷ್ಟು ಬೆಳವಣಿಗೆಯನ್ನು ಬಂದಿದೆ. ಎಲ್ಲ ಮೊಬೈಲ್ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ. ಇವನ್ನೆಲ್ಲ ನಮ್ಮ ಮಾಧ್ಯಮದಲ್ಲಿ ನೋಡಿ ಇಂಥವೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದೇವೆ. ಆದ್ರೆ ಇನ್ನೂ ಒಂದು ನಿಜವಾದಂತ ಸತ್ಯ ಸಂಗತಿ ಏನಪ್ಪಾ ಅಂತಂದ್ರೆ, ಪ್ರತಿ ಹಳ್ಳಿಯಲ್ಲಿ ಇದೇನೋ ದಾವಣಗೆರೆಯಲ್ಲಿ ನ್ಯೂಸ್ ನಲ್ಲಿ ಬಂದೈತಿ, ಗುರುತಾಗೈತಿ. ಇವತ್ತಿಗೆ ಕೂಡ ಇದೇ ಜಿಲ್ಲೆಯಲ್ಲಿ, ನಾ ಬೇರೆ ಜಿಲ್ಲೆಯಿಂದ ಮಾತಾಡೋಲ್ಲ, ಇದೇ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬ್ರಿಗೆ ಕೇಳ್ಕೊಳ್ಬಹುದು.
ಜಿಲ್ಲಾಡಳಿತ ಕೇಳ್ಕೊಬಹುದು, ಪೊಲೀಸ್ ಇಲಾಖೆ ಕೇಳೋದು. ಈಗೂ ಕೂಡ ಕಲಘಟಗಿ ತಾಲೂಕು, ನವಲಗುಂದ ತಾಲೂಕು, ಕುಂದಗೋಳ ತಾಲೂಕು, ಸಲ್ಬ್ನಮ್ ಹುಬ್ಬಳ್ಳಿ ತಾಲೂಕು ಸುಧಾರಣೆ ಆಗಿದೆ. ಇವೆಲ್ಲ ಧಾರವಾಡ ತಾಲೂಕು. ಈಗೂ ಕೂಡ ಗುಡಿ ಪ್ರವೇಶ, ಗುಡಿ ಒಳಗೆ ಶ್ರಾವಣ ಮಾಸದೊಳಗ ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ. ಮತ್ತು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂದ್ರೆ ಸಮಾನತೆ ಬಗ್ಗೆ ಯಾಕೆ ಮಾತಾಡ್ತೀರಿ? ಅವ್ರ ಮತಗಳನ್ನ ಓಟ್ ಹಾಕಿಸ್ಕೊಳ್ಳಿಕ್ಕೆ ಮನೆಗೆ ಯಾಕೆ ಕಾವು ಸಂಬಳ ಬರ್ತೀರಿ? ಅವ್ರ ಮಕ್ಕಳನ್ನ ರಕ್ಷಣೆ ಮಾಡಲಾರ್ದೆ ಬೆಲೆ ಕಟ್ಟಲಾರದಂತ ಅವರ ಮತವನ್ನ ಪಡ್ಕೊಂಡು ಇವತ್ತು ವಿಧಾನಸಭೆಯಲ್ಲಿ ಕುಂದಿರ್ತೀರಿ, ಜೆಪಿಯಲ್ಲಿ ಕುಂದಿರ್ತೀರಿ, ಕಾರ್ ಬೂತ್ ನಲ್ಲಿ ಕುಂದಿರ್ತೀರಿ. ನಿಮ್ಮ ಮಗಳಿಗೆ ಈ ತರ ಅತ್ಯಾಚಾರ ಅನ್ಯಾಯ ಆದಾಗ ನಿಮ್ಮ ಖರ್ಚೂರ ಅನ್ನಲ್ವಾ? ನಿಮ್ಮ ಖರ್ಚೂರ ಅನ್ನಲ್ವಾ? ಏನೋ ಒಂದು ದುಡ್ಡು ಕೊಟ್ಟು ಅಂದಾಜ್ ಕೊಟ್ಟು ಏನೋ ಆಸೆ ಅಮಾಸೆಗಳನ್ನ ಒಡ್ಡಿ ಮತ ಹಾಕಿಸ್ಕೊಂಡು ಇವತ್ತು ಅಲ್ಲಿ ಹೋಗಿ ಕುಂತು ಬಿಟ್ರೆ ಅಥವಾ ಏನೋ ಒಂದು ಸೇವೆಯನ್ನ ಮಾಡ್ತಕ್ಕಂತ 10 ತಲೆಮಾರುಗಳ ತಿನ್ನುವಷ್ಟು ನಿಮ್ಮ ಆಸ್ತಿಗಳನ್ನ ಚುನಾವಣೆ ಘೋಷಣೆ ಮಾಡ್ತಕ್ಕಂತ ಆಸ್ತಿಗಳನ್ನ ಘೋಷಣೆ ಮಾಡ್ತಾರೆ ಸರ್ಕಾರಕ್ಕೆ. ಸರ್ಕಾರ ನಿಮ್ಮ ಆಸ್ತಿಗಳನ್ನು ಘೋಷಣೆ ಮಾಡ್ತಾರೆ. 10 ತಲೆಮಾರು ತಿಂದ್ರು ಇನ್ನೂ ಉಳಿತೈತೆ, ಸುಟ್ಟು ಬೆಂಕಿ ಹಚ್ಚಿದ್ರು ಇನ್ನೂ ಉಳಿತೈತೆ. ಏನಕ್ಕೆ ರಾಜಕೀಯ ಹೋಗ್ತೀರಿ? ಸೇವೆ ಮಾಡ್ಲಿಕ್ಕೆ ಹೋಗ್ರಿ, ಬಡವರ ಸೇವೆ ಮಾಡ್ಲಿಕ್ಕೆ ಹೋಗ್ರಿ, ರಾಜ್ಯದ ಸೇವೆ ಮಾಡ್ಲಿಕ್ಕೆ ಹೋಗ್ರಿ, ದೇಶದ ಸೇವೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಕಂತ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ನಾವು ಉಗ್ರವಾಗಿ ಖಂಡಿಸ್ತೇವೆ. ನಾವು ಯಾವಾಗ್ಲೂ ನೇರವಾಗಿ ಮಾತಾಡ್ತೇವೆ. ಯಾವುದೇ ಪಕ್ಷ ಇರಲಿ, ನಾ ಇನ್ನೊಂದು ಹೇಳಿಕೆ ಇಚ್ಛೆ ಪಡ್ತೇನೆ. ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಎಲ್ಲ ಪಕ್ಷಗಳು ರಾಜ್ಯ ಕಮಿಟಿಲಿಂದ ಹಿಡ್ಕೊಂಡು ತಳಮಟ್ಟ ಮಂಡಲ ಇದ್ರ ಮಟ್ಟನು ಬೂತ್ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳು SC ST ಮೋರ್ಚಾಗಳು ಏನ್ ಮಾಡ್ತಾ ಇದ್ದೀರಿ? ನೀವೇನ್ ಮಾಡ್ತಾ ಇದ್ದೀರಿ? ಅಶ್ವಿನಿ ನಿಮ್ಮ ತಂದೆ ಅಲ್ವಾ? ನಿಮ್ಮ ಅಕ್ಕ ಅಲ್ವಾ? ಬಹುಮಾನಂದ ನಿಮ್ಮ ತಮ್ಮ ಅಲ್ವಾ? ದಾವಣಗೆರೆ ಜಿಲ್ಲೆಯಲ್ಲಿ ಅಲ್ಲಿ ಏನೋ ಕಟ್ಟಿ ಹಾಕಿದಾರೋ ಅವ್ರು ಯಾರು ನಿಮ್ಮ ಅಂತಂದ್ರಲ್ವಾ? ನಿಮಗೆ ನೀವು ಆ ಹುದ್ದೆ ರಾಜಕೀಯದಲ್ಲಿ ಬೆಳಿತೀರಿ, ಬೆಳೀರಿ. ರಾಜಕೀಯದಲ್ಲಿ ಗುರುತಿಸ್ರಿ. ನೀವು ರಾಜಕೀಯವಾಗಿ ಬೆಳೆದು ಬಂದು ಸಮಾಜ ಸೇವೆ ಮಾಡ್ತೀರಿ, ಮಾಡ್ರಿ. ನಾವು ಸಹಕಾರ ಕೊಡ್ತೇವೆ. ಆದ್ರೆ ಇಂಥ ಘಟನೆಗಳೇ ಆದಾಗ ನಮಗೆ ನಮ್ಮ ಮನೆಗಿನ ಬೆಂಕಿ ಹಚ್ಚಿದಾಗ ನೀ ಪಕ್ಷ ತಗೊಂಡು ಏನ್ ಮಾಡ್ತಿ, ಪಾರ್ಟಿ ತಗೊಂಡು ಏನ್ ಮಾಡ್ತಿ, ನಿನ್ನ ಹುದ್ದೆ ಏನ್ ತಗೊಂಡ್ ಮಾಡ್ತಿದ್ದ? ನಿನ್ನ ಮಗಳನ್ನ ಕೊಲೆ ಮಾಡಿದಾಗ ನಿನ್ನ ಪಾರ್ಟಿ ತಗೊಂಡು ಏನ್ ಮಾಡವ? ನಿನ್ನ ಪಕ್ಷ ತಗೊಂಡು ಏನ್ ಮಾಡವ? ನಿನ್ನ ತಮ್ಮನ ಕೊಲೆ ಮಾಡಿದಾಗ ನಿನ್ನ ಪಕ್ಷ ತಗೊಂಡು ಏನ್ ಮಾಡ್ತೀಯಪ್ಪ? ಹಾಗಾಗಿ ಪಕ್ಷ ಅಂತ ಬಂದಾಗ ನೀವು ಪಕ್ಷ ಮಾಡ್ಕೊಡ್ರಿ. ನೀವು ಮಾಡೋಣ, ನಾವು ಮಾಡೋಣ, ರಾಜಕೀಯ ಮಾಡೋಣ. ಆದ್ರೆ ನಮಗೆ ಆದಂತ ಅನ್ಯಾಯ ಅಂತ ಬಂದಾಗ, ದೇಶ ಅಂತ ಬಂದಾಗ, ರಾಜ್ಯ ಅಂತ ಬಂದಾಗ, ಜಿಲ್ಲೆ ಅಂತ ಬಂದಾಗ, ಊರು ತಾಲೂಕು ಅಂತ ಬಂದಾಗ, ನಮ್ದು ನನ್ನದು ಅಂತ ಬಂದಾಗ ನಾವು ನಮ್ಮದಕ್ಕೆ ದೇಶಕ್ಕೆ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ಭಾರತೀಯರಲ್ಲ, ಈ ದೇಶದ ಪ್ರಜೆಗಳನ್ನು ಅಲ್ಲ. ಮೂಕ ಪ್ರಾಣಿಗಳ ಒಂದು ತುತ್ತು, ಒಂದು ಬಿಸ್ಕಿಟ್ ಹೇಳಿದ್ರೆ ಆ ನಾಯಿ ನನ್ನ ಹಿಂದಿಂದ ಬರುತ್ತೆ, ಅದು ಅರಿವು ಇಟ್ಕೊಂಡಿರ್ತದೆ. ಬೆಲೆ ಕಟ್ಟಲಾರದಂತ ನಿಮ್ಮ ಮತಗಳನ್ನ ಕೊಟ್ಟು ಇಷ್ಟು ಪ್ರಚಂಡ ಬಹುಮತದಿಂದ ಆರ್ಸಿ ತಗೊಂಬಂದು ಆಸೆ ಆಕಾಂಕ್ಷೆಗಳನ್ನ ನಮ್ಮ ನೆಪ ಒಡ್ಡಿ ಏನು ನೀವು ಅಲ್ಲಿ ಹೋಗಿ ಕುಂತು ಇವತ್ತು ನೀವು ನೋಡ್ತಾ ಇಲ್ಲ ಅಂತಂದ್ರೆ ಯಾವ ದಿಕ್ಕಿನಲ್ಲಿ ಬಂದಿದೆ? ಶಿಕ್ಷಣ ಇಲಾಖೆಗೆ ನಾವು ಹೇಳ್ತಾರ, ಶಿಕ್ಷಣ ಇಲಾಖೆ ಎಲ್ಲ ಖಾಸಗೀಕರಣ. ಅದನ್ನ ನೋಡಿದ್ರೆ ಅಲ್ಲ, ಏನು ಒಂದಲ್ಲ ಎರಡಲ್ಲ ಹಲವಾರು ಇದಾವ. ಇವೆಲ್ಲ ಗಣ್ಯ ನೋಡಿ ಸಾಕಷ್ಟು ಮನಸ್ಸಿಗೆ ನೋವಾಗಿದೆ, ಬೇಜಾರಾಗಿದೆ. ನೀವು ಇಂತ ನಮ್ಮ ಸಂಘಟನೆಯಲ್ಲಿ ಬಂದು ಹೋರಾಟ ಮಾಡ್ಲಿಕ್ಕೂ ಆಗ್ಲಿಕ್ಕೆ ಇಲ್ಲ. ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ PDO ಅವರಿಗೆ ನೀವೊಂದು ಬರೀ ಯಾರು ಬರಲಿ ಅಂದ್ರೆ ಕುಟುಂಬ ಸಮೇತ ಹೋಗಿ ಒಂದು ಬೇರೆಯವರಿಗೆ ಒಂದು ಪತ್ರ ಬರೆದ ನೀವು PDO ಮುಖಾಂತರ ರಾಜ್ಯಪಾಲರಿಗೆ ನೀವು ಮನವಿಯನ್ನ ಕಳಿಸಿದ್ರ ಒಂದು ಪತ್ರ ಚಳವಳಿ ಇಡೀ ರಾಜ್ಯಾದ್ಯಂತ ಏನಾರ ಆತಪ್ಪ ಅಂದ್ರ ಇವು ಚರ್ಮ ದಪ್ಪದವ, ಅವು ಆ ಚರ್ಮಕ್ಕೆ ಏನಾರ ದಾಟಿ ಹೋಗಿ ಏನಾರ ನಾಟಕ ಈ ಮೂಲಕ ನಾ ಹೇಳಿಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಏನು ಈ ಹುಬ್ಬಳ್ಳಿ ಶಹರ ಸಮಿತಿಯ ಅಧ್ಯಕ್ಷರು ಶ್ರೀಧರ್ ಕಣಗಲ್ ಅವರು ಮತ್ತು ಹುಬ್ಬಳ್ಳಿ ಗ್ರಾಮೀಣ ತಾಲೂಕಾ ಸಮಿತಿ ವತಿಯಿಂದ ಮತ್ತು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸುರೇಶ್ ಖಾನಾಪುರ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಸಿದ್ಧಾರ್ಥ ಮಲ್ಲವರು ಇವರೆಲ್ಲರೂ ಸೇರಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡು ಈ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಾ ಪದಾಧಿಕಾರಿಗಳಿಗೆ ಈ ಹೋರಾಟ ಒಂದೇ ಕಾಮಕ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ವಿಷಯನ ಜನರಿಗೆ ತಲುಪಲಿಕ್ಕೆ ಈ ಹೋರಾಟ ಹಮ್ಮಿಕೊಂಡಿರೋ ಅವರಿಗೆ ಪೂರಕವಾದಂತ ಅಭಿನಂದನೆ ಹೇಳ್ತೀನಿ. ಅದೇ ರೀತಿ ಇವತ್ತು ನಾವೇನಾರ ಹೋರಾಟ ಮಾಡಿದ್ದು ಇವೇನಾರ ಬೆಳಕಿಗೆ ಬರ್ತಪ್ಪ ಅಂದ್ರ ಇವತ್ತೇನಾರ ಈ ಹೋರಾಟಕ್ಕೆ ಕಾರಣ ಪ್ರಮುಖ ಏನಪ್ಪಾ ಅಂದ್ರೆ ಮಾಧ್ಯಮದವರು ಬಿತ್ತರಿಸಲಿಲ್ಲ, ಮಾಧ್ಯಮದವರು ಏನಾರು ಹೇಳಿಲ್ಲ ಅಂತಂದ್ರೆ
ನಮಗ ಅದ ವಿಷಯನ ಗೊತ್ತಾಗಲ್ಲ. ಇವತ್ತು ಮಾಧ್ಯಮ ಬಹಳಷ್ಟು ಮುಂದುವರೆದ. ಈ ಹೋರಾಟಗಾರರಿಗೆ ಪ್ರಾಮಾಣಿಕವಾಗಿ ಹೋರಾಟಗಾರರಿಗೆ ಸಹಕಾರ ಮಾಡ್ತಾರ. ಮಾಧ್ಯಮದವರಿಗೂ ಕೂಡ ಅಭಿನಂದನೆ ಹೇಳ್ತೀನಿ. ಮತ್ತು ಪೊಲೀಸ್ ಇಲಾಖೆ ನಮ್ಗೆ ಬಂದೋಬಸ್ತ್ ಒದಗಿಸಿಕೊಟ್ಟು ನಮ್ಮ ಹೋರಾಟಕ್ಕೆ ಅನುಮತಿ ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ವಂದನೆಗಳನ್ನು ತಿಳಿಸುತ್ತಾ, ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಹೋರಾಟ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ. ಇವತ್ತು ಪ್ರತಿದಿನ ನಿಮ್ಮ ಮುಂದೆ ಎರಡೇ ಕಣ್ಣಿಲ್ಲ, ಹಿಂದೂ ಕೂಡ ಕಣ್ಣು ಬೇಕು. ಇವತ್ತಿನ ನ್ಯೂಸ್ ಅಲ್ಲಿ ಬದುಕ್ಬೇಕು ಅಂತ. ಯಾಕಂದ್ರೆ ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ಯಾರಿಲ್ಲ. ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು. ಇವತ್ತು ಈ ಹೋರಾಟ ಮುಗಿತ ನಾಳೆ ಮತ್ತೊಂದು ಹೋರಾಟ ಮಾಡಬಹುದು. ಹಾಗಾಗಿ ಮುಂಚಿತವಾಗಿ ನಮ್ಮ ಜಿಲ್ಲೆಯಲ್ಲಿ ನಾ ಈಗ ಹೇಳ್ತೇನೆ, ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಸಂಸ್ಥಾಪಕರಿಗೆ ಈಗ ಹೇಳ್ತೇನೆ, ಜಿಲ್ಲಾಧ್ಯಕ್ಷರಿಗೆ ಹೇಳ್ತೇನೆ, ನಾವು ಮುಂಚಿತವಾಗಿ ಅವ್ರಿಗೆ ಪತ್ರ ಕೊಟ್ಟು ಜಿಲ್ಲೆಯಲ್ಲಿ ಏನಾರ ಅಹಿತಕರ ಘಟನೆ ನಡೆಯಾದ್ರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಾವು ಪತ್ರದ ಮುಖಾಂತರ ನಿರ್ದೇಶನ ನೀಡಬೇಕಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ತಾಲೂಕಾ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಸಂಸ್ಥಾಪಕರಿಗೆ ವಂದಿಸ್ತಾ ನಾನು ಮಾತನಾಡ್ತೇನೆ. ಜೈ 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 ಜೈ.